ಮಗು ಆಗೋದು ಈಸಿ ಆದ್ರೂ ಅದನ್ನ ನೀಟಾಗಿ ಸಾಂಸ್ಕೃತಿಕವಾಗಿ ನಮ್ಮ ಸಂಸ್ಕಾರವನ್ನ ಕೊಟ್ಟು ಬೆಳೆಸೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಬಿಕಾಸ್ ಆಫ್ ನಿಮ್ಗೆ ಗೊತ್ತು, ಸ್ಕ್ರೀನ್ ಟೈಮ್ ಇದೆ, ಎಕ್ಸ್ಟರ್ನಲ್ ವರ್ಲ್ಡ್ಗೆ ಎಕ್ಸ್ಪೋಜರ್ ಜಾಸ್ತಿ ಇದೆ, ಹೊರಗಡೆ ನೆಗೆಟಿವಿಟಿನೇ ಜಾಸ್ತಿ ತುಂಬಿದೆ. ಇದರ ಮಧ್ಯೆ ನಾವು ಇದನ್ನೆಲ್ಲ ಆ, ಗರ್ಭ ಸಂಸ್ಕಾರ ಆಗಿರ್ಬೋದು ಅಥವಾ ಕಾನ್ಶಿಯಸ್ ಕನ್ಸೆಪ್ಷನ್, ಪ್ರೆಗ್ನೆನ್ಸಿ, ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಖಂಡಿತ ಯೂಸ್ ಆಗುತ್ತೆ. ಸೊ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಯು ಆರ್ ಕನೆಕ್ಟೆಡ್ ಟು ದ ಪ್ರೆಗ್ನೆನ್ಸಿ. ಹೇಳಿದೀವಿ ಅವ್ರೆ. ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ ಅಂತ. ನನಗೆ ಕರೆಂಟ್ಲಿ ವರ್ಕ್ ಫ್ರಮ್ ಹೋಮ್ ಮುಂಚೆಯಿಂದನೂ ಇತ್ತು. ಸೊ ಹಂಗಾಗಿ ನಂಗೆ ಕ್ಲಾಸ್ ಅಟೆಂಡ್ ಆಗೋದು ಸ್ವಲ್ಪ ಈಸಿ ಆಗ್ತಿದೆ ಕಂಪೇರ್ ಟು ಆಫೀಸಲ್ಲಿ ಇರೋರಿಗೆ. ನಂದು ಸ್ಟೋರಿ ಹೇಳಬೇಕು ಅಂದ್ರೆ, ಯಾರು ಡಿಮೋಟಿವೇಟ್ ಮಾಡ್ತಾ ಇಲ್ಲ. ಬಟ್ ಫಸ್ಟ್ ನಾನು ಮದುವೆ ಆಗಿ 6 ಮಂತ್ಸ್ ಆದಾಗ ನಾನು ಕನ್ಸೀವ್ ಆದೆ. ಆ್ಯಂಡ್ ವಿದಿನ್ 1-2 ಮಂತ್ಸ್ ನನಗೆ ಮಗು ಹಾರ್ಟ್ ಬೀಟ್ ಬಂದಿಲ್ಲ. ಸೊ ಅಬೋಷನ್ ಮಾಡಬೇಕಾಯ್ತು. ಅದು ತುಂಬಾ ಪೇನ್ಫುಲ್ ಇತ್ತು. ನನ್ನ ಲೈಫಲ್ಲಿ ಇವತ್ತಿಗೂ ತುಂಬಾ ಪೇನ್ಫುಲ್ ಏನಾದ್ರೂ ಇದೆ ಅಂದ್ರೆ ಅದೇ ಇನ್ಸಿಡೆಂಟ್ ಅನ್ಸುತ್ತೆ. ನಂಗೆ ಅದನ್ನ ಓವರ್ಕಮ್ ಮಾಡೋದು ತುಂಬಾ ಕಷ್ಟ ಆಯ್ತು. ಅಂಡ್ ನಾನು ನನ್ನ ಹಸ್ಬೆಂಡ್ಗೂ ಹೇಳಿದೆ, ಇದನ್ನ ನಮ್ಮ ಮಕ್ಕಳಿಗೆ ನಾವು ಪಾಸ್ ಮಾಡಬಾರ್ದು, ನಾವ್ ಇದನ್ನ ಹೀಲ್ ಮಾಡ್ಕೊಂಡೆ ನೆಕ್ಸ್ಟ್ ನಾವು ಪ್ಲಾನ್ ಮಾಡ್ಬೇಕು ಅಂತ. ಸೊ ಅವಾಗ ನೋಡ್ತಿದ್ದಾಗ ನಂಗೆ ಇದನ್ನ ಗರ್ಭ ಸಂಸ್ಕಾರದ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಅಷ್ಟೇ, ಫುಲ್ ಇನ್ಫಾರ್ಮೇಶನ್ ಏನು ಗೊತ್ತಿರ್ಲಿಲ್ಲ. ಅನುಷಾ ಮ್ಯಾಮ್ ವಿಡಿಯೋ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ತು. ಸೊ ಅವ್ರನ್ನ ನೋಡ್ತಾ ಇದ್ದೆ ಅಂಡ್ ಅವ್ರನ್ನ ಕನೆಕ್ಟ್ ಮಾಡಿದೆ ನಾನು. ಸೊ ನಂಗೆ ಈ ತರ ಪ್ರಾಬ್ಲಮ್ ಆಗಿದೆ, ನಂಗೆ ಅದು ಪೈನ್ ಇನ್ನ ಇದೆ, ನಂಗೆ ಅದನ್ನ ಹೀಲ್ ಮಾಡ್ಕೋಬೇಕು. ಸೊ ಅವ್ರದ್ದು ಪರ್ಸನಲ್ ಸೆಷನ್ಸ್ ಎಲ್ಲ ತಗೊಂಡೆ. ಸೊ ಯಾವಾಗ ಅದು ಕಂಪ್ಲೀಟ್ ನಂಗೆ ಒಂದು ಲೆವೆಲ್ಗೆ ಹೀಲ್ ಆಗಿದ್ದೀನಿ ಅಂತ ಅನ್ಸೋಕ್ ಶುರುವಾಯ್ತು. ಸೊ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಅವಾಗ ಏನಾಯ್ತು ಅಂದ್ರೆ, ಐ ವಾಸ್ ಇನ್ ಟು ಹರಿ. ಓಕೆ, ಇವಾಗ 2 ಇಯರ್ಸ್ ಆಗ್ತಾ ಬರ್ತಾ ಇದೆ, ನಾನು ಇವಾಗ ಪ್ರೆಗ್ನೆಂಟ್ ಆಗ್ಬೇಕು ಅನ್ನೋ ಒಂದು ಹರಿನಲ್ಲಿದ್ದೆ. ಸೊ ಎಲ್ಲೋ ಒಂದ್ ಕಡೆ ನಂದು ಫೆಮಿನೈನ್ ಮ್ಯಾಸ್ಕುಲೈನ್ ಎನರ್ಜಿ ಬ್ಯಾಲೆನ್ಸ್ ಇರ್ಲಿಲ್ಲ. ಸೊ ಅದ್ ನನಗೆ ಗೊತ್ತಾಗ್ತಾ ಇತ್ತು, ನನಗೆ ಹೀಲ್ ಮಾಡ್ಕೊಳಕ್ಕೆ ಮತ್ತೆ ಟೈಮ್ ಬೇಕು ಅಂತ ಅನಿಸ್ತಿತ್ತು. ಅಂಡ್ ಆಬ್ವಿಯಸ್ಲಿ ಇಂಡಿಯನ್ ಪೇರೆಂಟ್ಸ್ ಎಲ್ಲ ಪ್ರೆಷರ್ ಇರುತ್ತೆ, ಬೇಗ ಮಾಡ್ಕೊಳ್ಳಿ, 2 ಇಯರ್ಸ್ ಆಯ್ತು ಅನ್ನೋದನ್ನ. ಸೊ ನಂಗೆ ಆ ಹರಿನಲ್ಲಿ ಮಾಡ್ಕೊಳಕ್ಕೂ ನನಗೆ ಇಷ್ಟ ಇರ್ಲಿಲ್ಲ. ಏನೋ ಮಕ್ಳು ಮಾಡ್ಕೋಬೇಕು ಅಂತ ಮಾಡ್ಕೊಂಡು ನಮ್ ಪೈನ್ ನ ಮತ್ತೆ ಮಕ್ಕಳಿಗೆ ಕೊಟ್ಟು ಅವ್ರು ಮತ್ತೆ ಮುಂದೆ ಸಫರ್ ಆಗ್ಬಾರ್ದು ಅನ್ನೋದು ಮೇನ್ ಕನ್ಸರ್ನ್ ನನ್ಗಿತ್ತು. ಸೊ ಹಾಗಾಗಿ ಮತ್ತೆ ಸೆಷನ್ಸ್ ಎಲ್ಲ ಇದ್ ಮಾಡಿ, ಅಂಡ್ ಆ ಟೈಮಲ್ಲಿ ನಾನು ತಿರುವಣ್ಣಾಮಲೈಗೂ ಹೋಗಿ ಬಂದೆ. ಅಲ್ಲಿಗೆ ಹೋಗಿ ಬಂದ್ಮೇಲೆ ನಂಗೆ ಒಂದ್ ಚೇಂಜಸ್ ಅಂದ್ರೆ, ನನ್ನ ಎನರ್ಜಿ ಬ್ಯಾಲೆನ್ಸ್ ಆಯ್ತು. ನಾನು ಕಂಪ್ಲೀಟ್ ಸರೆಂಡರ್ ಆದೆ, ಪೇನ್ ಕಡಿಮೆ ಆಗುತ್ತೆ. ಅಂಡ್ ಆ ಥಾಟ್ ಇಂದ ಹೊರಗಡೆ ಬರಕ್ಕೆ, ಒಂದು ಪಾಸಿಟಿವ್ ಥಿಂಕಿಂಗ್ ಬರಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ನಾವು ಅದೇ ಲೂಪಲ್ಲೇ ಇದ್ರೆ, ಏನೋ ನಾನೇ ಮಾಡ್ತೀನಿ ಎಲ್ಲ ಅನ್ನೋ ಲೂಪಲ್ಲೇ ಇದ್ರೆ ಅದು ಇನ್ನ ಸ್ಟ್ರೆಸ್ ಕೊಡುತ್ತೆ. ಇವನ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಪ್ರೆಗ್ನೆನ್ಸಿಗಿಂತ ಮುಂಚೆನೂ ಆಗಿರ್ಬೋದು. ಸೊ ಸಮ್ಟೈಮ್ಸ್ ನಾವು ಯಾವುದೋ ಒಂದು ಎನರ್ಜಿಗೆ ಸರೆಂಡರ್ ಆಗ್ಬೇಕಾಗತ್ತೆ. ಅದು ಪರ್ಸನ್ ಆಗಿರ್ಬೋದು, ಅಥವಾ ದೇವರಾಗಿರ್ಬೋದು, ಅಥವಾ ನೀವು ಯೂನಿವರ್ಸ್ ನ ಕನೆಕ್ಟ್ ಮಾಡ್ಕೊಂಡಿದ್ರೆ ಕಂಪ್ಲೀಟ್ ಆಗಿ ನಾವು ಸರೆಂಡರ್ ಆಗ್ಬಿಟ್ರೆ ಒಂದು ಫ್ರೀ ಆಗಿ ನಾವು ಲೈಫ್ ಲೀಡ್ ಮಾಡ್ಬೋದು. ಅಂಡ್ ಅದು ಆಗೋ ಪ್ರೊಸೆಸ್ ಕೂಡ ತುಂಬಾ ಸ್ಪೀಡ್ ಆಗುತ್ತೆ. ಹೌದು. ಸೊ ನಾನು ಅಲ್ಲಿ ಕನ್ಸೀವ್ ಆದೆ. ಅಂಡ್ ಸ್ಟಾರ್ಟಿಂಗ್ ಸ್ವಲ್ಪ ನಂಗೆ ವಾಮಿಟಿಂಗ್ ಇಶ್ಯೂಸ್ ಎಲ್ಲ ಇತ್ತು. ಅವಾಗ ಮತ್ತೆ ಅನುಷಾ ಮ್ಯಾಮ್ ಹತ್ರ ಕನೆಕ್ಟ್ ಆದೆ, ಪ್ರೊಸೆಸ್ ಇದ್ ಮಾಡ್ಕೊಂಡೆ. ಅಂಡ್ ಫಸ್ಟ್ ನಾನು ಮಾಡ್ತಾ ಇದ್ದಿದ್ದೇನು ಅಂದ್ರೆ, ನಾನು ಹೆಲ್ದಿ ಆಗಿದ್ದೀನಿ, ಆಕ್ಟಿವ್ ಆಗಿದ್ದೀನಿ ಅಂತ. ಇವಾಗ ನಮ್ಗೆ ವರ್ಕಿಂಗ್ ಇದೆ, ನಾನು ಇದನ್ನ ಆಮೇಲೆ ನೋಡ್ತೀನಿ, ಆಮೇಲೆ ಮಾಡ್ತೀನಿ ಅಂತ ಹೋದ್ರೆ ನಾವೆಲ್ಲಾನು ಮುಂದೆ ಹಾಕ್ತಾ ಹೋಗ್ತೀವಿ. ನಮ್ಗೆ ಅದು ರೀಸನ್ ಸಿಗ್ತಾ ಹೋಗುತ್ತೆ. ಹೌದು. ಓಕೆ, ಇದನ್ನ ಇವಾಗ ಮಾಡಲ್ಲ, ನಾನು ಆಮೇಲೆ ಮಾಡ್ತೀನಿ. ಸೊ ಅದು ಒಂದ್ಸರಿ ಸ್ಟಾರ್ಟ್ ಆದ್ರೆ ಕಂಪ್ಲೀಟ್ ಅದೇ ಶುರು ಆಗ್ತಾ ಹೋಗುತ್ತೆ. ನಾವು ರೀಸನ್ ಕೊಡಕ್ ಶುರು ಮಾಡ್ತೀವಿ. ಓ, ಇವಾಗ ನಂಗೆ ಸುಸ್ತಾಗ್ತಾ ಇದೆ, ಕ್ಲಾಸ್ ಅಟೆಂಡ್ ಆಗಲ್ಲ. ಹಂಗೆ ಅಟೆಂಡ್ ಮಾಡ್ಬೇಕು ಅಂತಲ್ಲ, ಬಟ್ ಕರೆಕ್ಟ್. ಸುಮ್ನೆ ರೀಸನ್ ಕೊಟ್ಕೊಂಡು ಚಿಕ್ಕ ಚಿಕ್ಕ ಏನೋ ಸುಸ್ತಾಯ್ತು, ಕಾಮನ್ ಅದು, ನನ್ನ ಅಟೆಂಡ್ ಆಗಲ್ಲ, ಇದು ಮಾಡಲ್ಲ ಅನ್ನೋದನ್ನ ಬಿಟ್ಟು ಸ್ವಲ್ಪ ನಾವು ಆಕ್ಟಿವ್ ಆಗ್ತಾ ಹೋದ್ರೆ ಅದು ನಮ್ಮನ್ನ ಇನ್ನ ಆಕ್ಟಿವ್ ಮಾಡುತ್ತೆ. ಅಂಡ್ ಇವಾಗ ನನ್ನ ಅಮ್ಮ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು ಹೇಳ್ತಾರೆ, ಯಾರು ನೋಡಿಲ್ಲ ಈ ತರ ಆಕ್ಟಿವ್ ಆಗಿ ಇರೋ ಪ್ರೆಗ್ನೆಂಟ್ ಲೇಡಿನ. ಬಿಕಾಸ್ ನಂದು ಫ್ಯಾಮಿಲಿಯಲ್ಲೂ ಕೆಲವರು ಪ್ರೆಗ್ನೆಂಟ್ ಇದ್ದಾರೆ ರಿಲೇಟಿವ್ಸ್ ಅಲ್ಲಿ. ಅವ್ರು ಯಾವಾಗ್ಲೂ ಮಲ್ಕೊಂಡಿರ್ತಾರೆ, ನಾನ್ ಜಾಸ್ತಿ ಮಲ್ಗಕ್ ಹೋಗಲ್ಲ. ಬಿಕಾಸ್ ಅದ್ ಒಂದ್ಸರಿ ಅಭ್ಯಾಸ ಆಗ್ಬಿಟ್ರೆ ನಾವು ಕಂಪ್ಲೀಟ್ ಮಲ್ಕೊಳಕ್ಕೆ ಶುರು ಮಾಡ್ತೀವಿ. ಏನೋ ಒಂದ್ ಸ್ವಲ್ಪ ನೋವು ಬಂತು, ಮಲ್ಕೋತೀವಿ. ಸೊ ನನಗೆ ನಿನ್ನೆ ಸ್ವಲ್ಪ ಸ್ಟ್ರೆಚ್ ಆಗ್ತಾ ಇತ್ತು, ಪೇನ್ ಆಗ್ತಾ ಇತ್ತು ಸ್ವಲ್ಪ. ಸೊ ನಾನು ಜಾಸ್ತಿ ಮಲ್ಗಕ್ ಹೋಗಿಲ್ಲ, ನಾನು ವಾಕಿಂಗ್ ಮಾಡ್ತಾ ಇದ್ದೆ. ಅಂಡ್ ನೀರ್ಗೆ ಅಫರ್ಮೇಶನ್ ಕೊಡ್ತಾ ಇದ್ದೆ. ಡೈಲಿ ಅಫರ್ಮೇಶನ್ ಕೊಟ್ಟೆ ನಾನು ನೀರ್ ಕುಡಿಯೋದು. ನನ್ನ ಮಗುನ ಆಕ್ಟಿವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ನನ್ಗೆ ನನ್ನ ಮಗುಗೆ ಏನೇನ್ ಬೇಕು ಎಲ್ಲಾನು ಕೊಡ್ತಾ ಇದ್ದೀರಾ, ನಾನು ಕೂಲ್ ಆಗಿದ್ದೀನಿ ಅಂತ ಅಫರ್ಮೇಶನ್ ಕೊಟ್ಟೆ ನಾನು ಆ ನೀರ್ನ ಕುಡಿತಾ ಇದ್ದೀನಿ. ಸೊ ಅದನ್ನ ನನ್ನ ಮಗು ಆಕ್ಟಿವ್ ಮಾಡಕ್ಕೆ ಅದು ಹೆಲ್ಪ್ ಮಾಡ್ತು. ಸೊ ಎಲ್ಲಾ ಸೌಂಡ್ಗೂ ಏನೇ ನನ್ ಮಂತ್ರ ಹೇಳ್ತಾ ಇದ್ರು, ಮಗು ಆಕ್ಟಿವ್ ಆಗಿರತ್ತೆ, ಮಗು ಓದಿತಿರತ್ತೆ, ನಂಗೆ ಗೊತ್ತಾಗುತ್ತೆ ಓಕೆ ಮಗುಗೆ ಇಷ್ಟ ಆಗ್ತಾ ಇದೆ ಅನ್ನೋದು. ನಾನು ಎಲ್ಲಾರ್ಗೂ ಹೇಳೋದು, ಕಾಮನ್ ಮದರ್ಹುಡ್ ಅಲ್ಲಿ ಅಥವಾ ನೀವು ಪ್ರೆಗ್ನೆನ್ಸಿನಲ್ಲಿ ಪ್ರಾಬ್ಲಮ್ಸ್ ಗಳು ಬರುತ್ತೆ.
ನಿಮ್ಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಅದನ್ನ ರೀಸನ್ಸ್ ಇದ್ ಮಾಡ್ಕೋತಾ ಹೋಗ್ಬೇಡಿ. ಯಾವಾಗ ಅದು ಅಭ್ಯಾಸ ಆಗ್ಬಿಡುತ್ತೆ, ಆಮೇಲೆ ಇವಾಗ ಸ್ವಲ್ಪ ನೋವು ಬಂತು ಮಲ್ಕೋತೀವಿ, ಆಮೇಲೆ ಅದೇ ಅಭ್ಯಾಸ ಆಗ್ಬಿಡುತ್ತೆ, ನಾವು ಕಂಪ್ಲೀಟ್ ಬೆಡ್ ರೆಸ್ಟ್ಗೆ ಹೋಗ್ತೀವಿ. ಓಕೆ, ನಾನು ಪ್ರೆಗ್ನೆಂಟ್ ಇದ್ದೀನಿ, ನಾನು ಇವಾಗ ಏನು ಮಾಡಲ್ಲ, ಮಲ್ಕೊಂಡ್ಬಿಡ್ತೀನಿ ಅಂತ. ಸೊ ಅದನ್ನ ಮಾಡಬೇಡಿ. ನೀವು ಯಾವಾಗ ಬ್ರೈನ್ಗೆ ಕೊಡ್ತೀರಾ ಆಕ್ಟಿವ್ ಆಗಿದ್ದೀನಿ ಅಂತ, ನಿಮ್ ಬ್ರೈನ್ ಕೂಡ ನಿಮ್ ಬಾಡಿಗೆ ಅಷ್ಟೇ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ನೀವು ತುಂಬಾ ಆಕ್ಟಿವ್ ಆಗ್ತಾ ಹೋಗ್ತೀರಾ. ನಾನು ನಿಜ ಹೇಳ್ತೀನಿ, ನಾನು ಪ್ರೆಗ್ನೆನ್ಸಿಗಿಂತ ಮುಂಚೆಗಿಂತ ಪ್ರೆಗ್ನೆನ್ಸಿನಲ್ಲೇ ಜಾಸ್ತಿ ಆಕ್ಟಿವ್ ಆಗ್ತೀನಿ. ವೆರಿ ಗುಡ್. ಬಿಕಾಸ್ ನನ್ಗೆ ಕಾನ್ಶಿಯಸ್ ಅಲ್ಲಿ ಇರುತ್ತೆ, ನನ್ ಮಗುನು ಇದಾಗುತ್ತೆ. ಅದಕ್ಕೆ ಆ, ನಾನು ಎಲ್ಲಿ ರೀಸನ್ ಕೊಟ್ಕೊಂಡು ಸುಮ್ನೆ ಲೇಸಿನೆಸ್ ಇಂದ ಇದ್ರೆ ನನ್ ಮಗುನು ಅದೇ ಕಲ್ತಾ ಹೋಗುತ್ತೆ. ಹೌದು. ಸೊ ನಾನ್ ಆಕ್ಟಿವ್ ಆಗ್ತಾ ಇದ್ರೆ ಅಂಡ್ ನಾನು ಏನೇ ಮಾಡೋದಿದ್ರು ನನ್ ಮಗುಗ್ ಹೇಳ್ತೀನಿ. ಹೇಳು. ಇವಾಗ ಅಮ್ಮ ಹೋಗಿ ಸ್ನಾನ ಮಾಡೋಣ, ಊಟ ಮಾಡೋಣ, ಇವಾಗ ನಾನು ನೀನು ಅಪ್ಪ ಎಲ್ಲ ಮಲ್ಕೊಳ್ಳೋಣ, ನೈಟ್ ಹೊತ್ತಾಗಿದೆ, ಇವಾಗ ಮಲ್ಕೋಬೇಕು, ಬೆಳಿಗ್ಗೆ ಏಳ್ಬೇಕು. ಸೊ ಹಂಗಾಗಿ ನನ್ ಮಗು ಮಲ್ಗೋ ಟೈಮ್ಗೆ ಒದಿಯಲ್ಲ. ಹ್ಮ್. ಬೇರೆ ಟೈಮಲ್ಲಿ ಎಲ್ಲ ಆಕ್ಟಿವ್ ಆಗಿರುತ್ತೆ, ಮಲ್ಗೋ ಟೈಮಲ್ಲಿ ಒದಿಯಲ್ಲ. ಸೊ ನಂಗಾಗಿ ನಿದ್ದೆ ಚೆನ್ನಾಗ್ ಬರುತ್ತೆ. ನಾನು ಒದಿತಾ ಇದ್ರು ಮಗು ಜೊತೆ ಕಾನ್ವರ್ಸೇಷನ್ ಕಡಿಮೆ ಮಾಡ್ದಾಗ್ಲೂ ಮತ್ತೆ ಹೋಗ್ತೀನಿ ರೂಮಿಂದ ಆಚೆಗೆ, ಮಗು ಜೊತೆ ಕಾನ್ವರ್ಸೇಷನ್ ಮಾಡ್ತೀನಿ. ಇವಾಗ ನೋಡು, ಸಾರಿ, ಇವತ್ತು ನಿನ್ ಜೊತೆ ಕನೆಕ್ಟ್ ಮಾಡಕ್ ಆಗಿಲ್ಲ, ಜಾಸ್ತಿ ಮಾತಾಡಕ್ ಆಗಿಲ್ಲ, ಆಫೀಸ್ ವರ್ಕ್ ಇತ್ತು, ಸೊ ನಾಳೆ ಮಾತಾಡೋಣ, ಇವಾಗ ಮಲ್ಕೊಳ್ಳೋಣ, ಅಮ್ಮಂಗೂ ಸುಸ್ತಾಗಿದೆಯಲ್ಲ, ಇವಾಗ ನೈಟ್ ಹೊತ್ತು ಮಲ್ಕೋಬೇಕು. ಸೊ ನೀವ್ ಈ ಪ್ಯಾಟರ್ನ್ ಇದ್ ಮಾಡ್ಕೋತಾ ಬಂದ್ರೆ ಮಕ್ಕಳು ನೈಟ್ ಹೊತ್ತು ಮಲ್ಗೋದು ಶುರು ಮಾಡ್ಕೋತಾರೆ, ನಿಮ್ಗೂ ಚೆನ್ನಾಗಿ ನಿದ್ದೆ ಬರುತ್ತೆ, ಬೆಳಿಗ್ಗೆ ಆಕ್ಟಿವ್ ಆಗಿರ್ತಾರೆ. ಸೊ ಆ ಪ್ಯಾಟರ್ನ್ ಇದ್ ಮಾಡಿ ಅಂತ ನಾನು ಎಲ್ಲಾರ್ಗು ಸಜೆಸ್ಟ್ ಮಾಡ್ತೀನಿ. ಮಗುಗೆ ಇವಾಗ್ಲಿಂದಾನೇ ಹೇಳಿ. ಅಂಡ್ ನಾನು ಅನುಪಮ ಅವ್ರ ಜೊತೆ ಕನೆಕ್ಟ್ ಆದಾಗ್ಲೂ ಕೂಡ ಅವರು ಕೆಲವೊಂದು ಸಜೆಷನ್ಸ್ ಎಲ್ಲ ಕೊಡ್ತಾ ಇದ್ರು. ಸೊ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೆ ನಾನು. ಎಲ್ಲಾರ್ಗು ಹೇಳೋದು, ಕೂಲ್ ಆಗಿರಿ, ಎಲ್ಲದನ್ನು ತುಂಬಾ ಹರಿಬರಿಯಲ್ಲಿ ಮಾಡಕ್ ಹೋಗ್ಬೇಡಿ, ಒಂದ್ ಪಾಸ್ ಕೊಟ್ಕೊಂಡ್ ಮಾಡಿ ಅಂಡ್ ಪ್ಲಾನ್ ಮಾಡಿ ನಿಮ್ಮ ಡೇನ. ಅನುಷಾ ಮ್ಯಾಮ್ ಅವರು ನಿಮ್ಗೆ ಫುಲ್ ಕ್ಲಾಸ್ ಬಂದಾಗ ನಿಮ್ಗೆ ಅದ್ರ ರಿಪೋರ್ಟ್ ಕೊಡ್ತಾರೆ, ಹೆಂಗೆ ಹೆಂಗೆ ಎವ್ರಿ ಡೇ ಏನೇನ್ ಮಾಡ್ಬೇಕು ಅನ್ನೋದು. ಸೊ ಅದ್ರ ಪ್ರಕಾರ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಫೋರ್ಸ್ ಮಾಡ್ಕೋಬೇಡಿ ಯಾರದು ಇದನ್ನ ನಾನು ಕಂಪ್ಲೀಟ್ ಮಾಡ್ಬೇಕು. ಸಮಟೈಮ್ಸ್ ನನಗೂ ತುಂಬಾ ಸುಸ್ತಾಗುತ್ತೆ, ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ, ಆ ಟೈಮಲ್ಲಿ ಇದನ್ನ ಎಲ್ಲಾನು ಫಾಲೋ ಮಾಡಕ್ಕಾಗಲ್ಲ, ಕೆಲವೊಂದು ಮಿಸ್ ಆಗಿ ಹೋಗುತ್ತೆ. ಸೊ ಇಟ್ಸ್ ಓಕೆ, ಗಿಲ್ಟ್ ಮಾಡ್ಕೊಡು. ಮುಂಚೆ ಎಲ್ಲ ನಂಗೆ ಆಗ್ತಾ ಇತ್ತು, ಗಿಲ್ಟ್ ಫೀಲ್ ಆಗ್ತಿತ್ತು, ಅಯ್ಯೋ ನನ್ಗೆ ಇವತ್ತು ಏನು ಮಾಡಕ್ ಆಗಿಲ್ವಲ್ಲ ಅಂತ. ಬಟ್ ಅದ್ ಗಿಲ್ಟ್ ಫೀಲ್ ಮಾಡ್ಕೊಂಡ್ರೆ ಮಗುಗೂ ಮತ್ತೆ ಅದೇ ಫೀಲ್ ಹೋಗುತ್ತೆ. ಅದರ್ವೈಸ್ ನಿಮ್ಗೆ ಹೆಲ್ತ್ ಏನೋ ಅಪ್ಸೆಟ್ ಆಯ್ತು, ಇವತ್ತು ಆಗ್ತಾ ಇಲ್ಲ, ರೆಸ್ಟ್ ಮಾಡಿ. ಬಟ್ ಅದನ್ನ ಕಂಪ್ಲೀಟ್ ಆಗಿ ಡೈಲಿ ಅದೇ ರೀಸನ್ ಕೊಟ್ಕೋತ ಹೋಗ್ತಾ ಇದ್ರೆ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಅದನ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ. ನನ್ಗೂ ಆಗುತ್ತೆ, ನಾನು ಪ್ರೆಗ್ನೆಂಟ್, ನನ್ಗೂ ವರ್ಕಿಂಗ್ ಇರುತ್ತೆ, ನನ್ಗೂ ಸ್ಟ್ರೆಚ್ ಆಗುತ್ತೆ, ನೋವಾಗುತ್ತೆ. ಬಟ್ ಅದನ್ನ ನಾನು ರೀಸನ್ ಕೊಟ್ಕೊಂಡು ಹೋಗಲ್ಲ, ನಾನು ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ಕೊಂಡು ಹೋಗಲ್ಲ. ಸೊ ಹಂಗಾಗಿ ನಂಗೆ ಅದು ತುಂಬಾ ಎಫೆಕ್ಟ್ ಆಗ್ತಾ ಇಲ್ಲ. ನಾನು ತುಂಬಾ ಆಕ್ಟಿವ್ ಆಗಿರ್ತೀನಿ ಅಂಡ್ ನನ್ನ ಟೈಮ್ನ ಪ್ಲಾನ್ ಮಾಡ್ಕೋತೀನಿ. ಬೆಳಿಗ್ಗೆ ಇಷ್ಟು ಗಂಟೆಗೆ ಸ್ನಾನ, ಊಟ, ತಿಂಡಿ, ದೇವ್ರ ಪೂಜೆ ಇಷ್ಟು ಗಂಟೆಗೆ, ಮಂತ್ರ ಚಾಂಟಿಂಗ್ ಇಷ್ಟು ಗಂಟೆಗೆ. ಇವನ್ ನಂದು ಮಂತ್ರ ಚಾಂಟಿಂಗ್ ಕ್ಲಾಸ್ ಎಲ್ಲ ಆದಾಗ್ಲೂ ಡೈಲಿ ಇರುತ್ತೆ, ಮಂಡೇ ಟು ಫ್ರೈಡೆ, ಸಾಟರ್ಡೆ. ಸೊ ಆ ಟೈಮಲ್ಲಿ ಮಗು ಆಕ್ಟಿವ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಹಾಫ್ ಅನ್ ಅವರ್ ಇಂದ ಏನು ಆಕ್ಟಿವ್ ಇಲ್ಲ ಅಂದ್ರೂ ಆ ಟೈಮಲ್ಲಿ ಆಕ್ಟಿವ್ ಆಗ್ಬಿಡುತ್ತೆ. ಸೊ ಅದೊಂದು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ, ಲೈಫಲ್ಲಿ ಒಂದು ರೊಟೀನ್ ನ ಪ್ಲಾನ್ ಮಾಡಿ, ಅದ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ವಾಟರ್ ಮ್ಯಾನಿಫೆಸ್ಟೇಷನ್ ಅದ್ ಹೆಂಗ್ ಮಾಡ್ಬೇಕು ಅಂತ ನಿಮ್ಗೆ ಅನುಷಾ ಮ್ಯಾಮ್ ಹೇಳ್ತಾರೆ. ತ್ರಾಟಕ ಆಗಿರ್ಬೋದು, ಅಥವಾ ಏನಾದ್ರೂ ಆಕ್ಟಿವಿಟಿ ಕೊಟ್ರೆ ಸಮಟೈಮ್ಸ್ ನಂಗೆ ಆ ಟೈಮಲ್ಲಿ ಮಾಡಕ್ ಆಗಲ್ಲ, ವರ್ಕಿಂಗ್ ಇರೋದ್ರಿಂದ. ಓಕೆ, ನಾಳೆನೆ ಮಾಡ್ಕೊಂಡ್ ಬನ್ನಿ ಅಂದ್ರೆ ನನಗೆ ಮೇ ಬಿ ಕಷ್ಟ ಆಗ್ಬೋದು, ನಾನು ಇನ್ನೇನೋ ನೈಟ್ ಅಥವಾ ವೀಕೆಂಡ್ ಅಲ್ಲಿ ಮಾಡ್ತೀನಿ. ಸೊ ಏನೋ ಒಂದು ನಿಮಗ್ ಕನ್ಫರ್ಮ್ ಆದ್ರೆ ಸಾಕು, ಓಕೆ ನಾನು ಏನೋ ಮಾಡ್ತಾ ಇದ್ದೀನಿ ಅಂತ. ಕೆಲವೊಂದ್ಸತಿ ಪ್ರಾಬ್ಲಮ್ ಆಗುತ್ತೆ, ಈವನ್ ವರ್ಕಿಂಗ್ ವುಮೆನ್ ಅಂತಲ್ಲ, ಮನೇಲೆ ಇದ್ರೂನು ಕೂಡ ಅವ್ರಿಗೂ ಕೆಲ್ಸಗಳಿರುತ್ತೆ, ಅದ್ರ ಮಧ್ಯದಲ್ಲಿ ಇದನ್ನೆಲ್ಲ ಮಾಡ್ಬೇಕು ಅಂದ್ರೂ ಅವ್ರಿಗೂ ಕಷ್ಟ ಆಗುತ್ತೆ. ಬಟ್ ವೀಕೆಂಡ್ ಅಲ್ಲಿ ಆದ್ರೂ ಟ್ರೈ ಮಾಡಿ, ಬೇರೆ ಟೈಮಲ್ಲಿ ಟ್ರೈ ಮಾಡಿ, ಅದನ್ನ ಸ್ಕಿಪ್ ಮಾಡಬೇಡಿ. ಏನೋ ಒಂದು ಹೇಳ್ತಿದ್ದಾರೆ ಅಂದ್ರೆ ಅವರು ಅದ್ರ ಬಗ್ಗೆ ರಿಸರ್ಚ್ ಮಾಡಿನೇ ಮಾಡಿರ್ತಾರೆ, ನಮಗ್ ಹೆಲ್ಪ್ ಆಗ್ಲಿ ಅಂತ. ಸೊ ನಿಮ್ಗೆ ಆ ಟೈಮಲ್ಲಿ ಆಗಿಲ್ಲ ಅಂದ್ರೆ ಬೇರೆ ಟೈಮಲ್ಲಿ ಮಾಡಿ. ಸೊ ಗಿಲ್ಟ್ ಮಾಡ್ಕೋಬೇಡಿ, ಅಯ್ಯೋ ನಂಗೆ ನೆಕ್ಸ್ಟ್ ಡೇನೆ ಮಾಡಕ್ ಆಗಿಲ್ವಲ್ಲ ಅಂತ. ಕೆಲ್ಸಗಳು ಎಲ್ಲಾರ್ಗೂ ಇರುತ್ತೆ, ನಾವು ಯಾರು ಸುಮ್ನೆ ಕುತ್ಕೊಳ್ಳಲ್ಲ. ಮನೆ ಕೆಲಸ ಆಗಿರ್ಬೋದು, ಆಫೀಸ್ ಕೆಲಸ ಆಗಿರ್ಬೋದು, ವಿಮೆನ್ ಅಂದ್ಮೇಲೆ ಅದು ಬ್ಯುಸಿ ಆಗೇ ಇರ್ತೀವಿ. ಅಂಡ್ ಸಮಟೈಮ್ಸ್ ನಮ್ಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಡಾಕ್ಟರ್ ವಿಸಿಟ್ ಇರುತ್ತೆ, ಸಮಟೈಮ್ ಫಂಕ್ಷನ್ ಇರುತ್ತೆ, ಏನೋ ಒಂದಾಗಿರುತ್ತೆ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅದನ್ನ ಮಾಡಿ. ಬಿಕಾಸ್ ಅದ್ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವ್ ಇವಾಗ ಏನ್ ರೊಟೀನ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ನಾವೇನ್ ಆಕ್ಟಿವಿಟಿ ಮಾಡ್ತೀವಿ, ಮಗುಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು. ಎಷ್ಟೋ ಜನಕ್ಕೆ ಗರ್ಭ ಸಂಸ್ಕಾರ ಅನ್ನೋದು ಸಿಕ್ಕಿರಲ್ಲ, ಅವ್ರಿಗೆ ಮಗು ಎಲ್ಲ ಆದ್ಮೇಲೆ ಗೊತ್ತಾಗಿರತ್ತೆ, ಅವರೆಲ್ಲ ರಿಗ್ರೆಟ್ ಮಾಡ್ಕೋತಾರೆ. ಸೊ ನಿಮಗ್ ಗೊತ್ತಿದೆ ಅಂಡ್ ಅನುಷಾ ಮ್ಯಾಮ್ ತುಂಬಾ ಗೈಡ್ ಮಾಡ್ತಾರೆ. ಸೊ ಅದನ್ನ ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಪ್ರೆಗ್ನೆನ್ಸಿನಲ್ಲಿ ಇರುವಷ್ಟು ಆಕ್ಟಿವ್ ನಾವು ಪ್ರೆಗ್ನೆನ್ಸಿಗಿಂತ ಮುಂಚೆ ಇರ್ಲಿಲ್ಲ. Very ಅದಕ್ಕೆ ಇವಾಗ್ಲೂ ಹೇಳ್ತೀನಿ,
ಅಷ್ಟೇ ಆಕ್ಟಿವ್ ಆಗಿ ಇದ್ದೀನಿ ಅಂದ್ರೆ ಮೇನ್ ರೀಸನ್ ನನ್ನ ಮಗು ನನ್ನ ಗೈಡ್ ಮಾಡ್ತಾ ಇದೆ. ನನ್ನ ಮಗು ಗುರು ಅಲ್ಲ, ನನ್ನ ಮಗು ನನಗ್ ಗುರು. ನಾನು ಇವತ್ತಿಗೂ ಅದನ್ನೇ ಹೇಳೋದು. ಬಿಕಾಸ್ ಅದಕ್ಕೆ ಏನೇನ್ ಬೇಕು ಎಲ್ಲಾನು ಮಾಡ್ಕೋತಾ ಇದೆ. ಸೊ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ನಿಮ್ ಮಗುನೇ. ನಿಮ್ ಮಗುಗೆ ಇದು ಬೇಕು. ಸೊ ಅದಕ್ ಬೇಕು ಅಂದ್ಮೇಲೆ ನಾವು ತಂದೆ ತಾಯಿಗಳಾಗಿ ಅದನ್ನ ಮಾಡ್ಬೇಕು. ಇವಾಗ ನನ್ ಜೊತೆ ಮಂತ್ರ ಕ್ಲಾಸ್ ಇದ್ರೂನು ನನ್ನ ಹಸ್ಬೆಂಡು ಅಲ್ಲೇ ಕೂತಿರ್ತಾರೆ. ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ So nice. ಕರೆಕ್ಟ್ ಟೈಮಿಗೆ ಅವರು ನೆನ್ಪ್ ಮಾಡ್ತಾರೆ. ಅವರು ಕೇಳಿಸ್ಕೋತಾರೆ. ಅವ್ರ ಮ್ಯಾಮ್ ಹೇಳೋ ಕತೆಗಳನ್ನೆಲ್ಲ ಅವರು ಕೇಳಿಸ್ಕೋತಾರೆ. ನೈಟ್ ಹೊತ್ತು ನಮ್ಗೆ ಎಲ್ಲಾದ್ರೂ ಟೈಮ್ ಇದ್ದಾಗ ಕತೆಗಳನ್ನ ನಾನು ಹೇಳ್ತೀನಿ. ನಾನು ಅವ್ರನ್ನೂ ಕೂರ್ಸ್ಕೊಂಡು ಹೇಳ್ತೀನಿ. ನಿನ್ನೆ ನೈಟ್ ಅವರು ಕೂತ್ಕೊಂಡು ಬುಕ್ ಓದ್ಕೊಂಡು ಕತೆಗಳನ್ನ ಹೇಳ್ತಾ ಇದ್ರು. ಅವ್ರು ಕನ್ನಡ ಓದಕ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಅವ್ರು ಟ್ರೈ ಮಾಡ್ಕೊಂಡು ಓದ್ತಾ ಇದ್ರು. ವೆರಿ ಗುಡ್. ಬಿಕಾಸ್ ಮಗು ಕೇಳಿಸ್ಕೊತಾ ಇದೆ. ಸೊ ಕಾನ್ಶಿಯಸ್ ಆಗಿ ನೀವ್ ಇಬ್ರುನು ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ ಕೇಸ್ ದೂರ ದೂರ ಇದ್ದೀರಾ ಅಂದ್ರೆ ಅಟ್ ಲೀಸ್ಟ್ ಅಪ್ಪ ಹತ್ರ ಮಾತಾಡಕ್ ಹೇಳಿ. ಫೋನಲ್ಲಿ ಮಾತಾಡೋದ್ರುನು ಮಗು ಜೊತೆ ಮಾತಾಡಕ್ ಹೇಳಿ. ತುಂಬಾ ಹೆಲ್ಪ್ ಆಗುತ್ತೆ ಬಾಂಡಿಂಗಿಗೆ. ನಾಳೆ ನೀವೇನಾದ್ರೂ ಹೇಳ್ತೀರಾ ಅಂದ್ರೆ ಅವ್ರು ಕೇಳ್ತಾರೆ. ಇವಾಗ ಎಷ್ಟೋ ತಂದೆ ತಾಯಿಗಳು ಪ್ರಾಬ್ಲಮ್ ಏನಂದ್ರೆ ಮಕ್ಕಳು ನಮ್ ಜೊತೆ ಕೂತ್ಕೊಳ್ಳಲ್ಲ ಅಂತ. ಹೌದು. ಬಿಕಾಸ್ ಮಕ್ಳು ಚಿಕ್ಕವರಿದ್ದಾಗ ನೀವ್ ಅವ್ರ ಜೊತೆ ಕೂತ್ಕೊಂಡಿಲ್ಲ. ಇವಾಗ ಅದಕ್ಕೆ ಅವರು ನಿಮ್ ಜೊತೆ ಕೂತ್ಕೊಳ್ಳಲ್ಲ. ನಿಮ್ ಮಕ್ಳು ಮುಂದೆ ನಿಮ್ ಜೊತೆ ಕೂತ್ಕೋಬೇಕು, ಎಲ್ಲಾನು ಹಂಚ್ಕೋಬೇಕು ಅಂದ್ರೆ ಮೊದ್ಲು ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು. ನಾವು ಕೂತ್ಕೊಂಡು ಮಾತಾಡ್ಬೇಕು. ಸೊ ಕಾನ್ವರ್ಸೇಷನ್ ಮಾಡ್ತಾ ಇರಿ. ಮಗುಗೆ ಕೇಳಿಸುತ್ತೋ ಅಥವಾ ಅರ್ಥ ಆಗುತ್ತೋ ದಟ್ ಈಸ್ ಸೆಕೆಂಡ್ರಿ. ಆಮೇಲೆ 7th ಮಂತ್ ಇಂದ ಕಂಪ್ಲೀಟ್ ಆಗಿ ಅವ್ರಿಗೆ ಎಲ್ಲ ಅರ್ಥ ಆಗಕ್ ಶುರು ಆಗುತ್ತೆ. ನಮ್ ಸಿಚುವೇಶನ್, ನಮ್ ಮನೇಲಿ ಏನೇನ್ ನಡೀತಿದೆ ಎಲ್ಲಾನು ಮಕ್ಳಿಗೆ ಅರ್ಥ ಆಗುತ್ತೆ. ಸೊ ಮಕ್ಕಳು ಮುಂದೆ ಚೆನ್ನಾಗಿರ್ಬೇಕು ಅಂದ್ರೆ ನಾನೊಂದು ಪಾಡ್ಕಾಸ್ಟ್ ಅಲ್ಲೂ ಕೇಳಿದ್ದೆ. ಅವಾಗ ಪ್ರೆಗ್ನೆನ್ಸಿಗಿಂತ ಮುಂಚೆ 3 ಮಂತ್ಸ್, ಪ್ರೆಗ್ನೆನ್ಸಿನಲ್ಲಿ ಮತ್ತೆ 8 ಇಯರ್ಸ್ ತನಕ ನಿಮ್ ಮಗುಗೆ ಚೆನ್ನಾಗಿ ಗರ್ಭ ಸಂಸ್ಕಾರನ ಕೊಟ್ರೆ, ಚೆನ್ನಾಗಿ ಹೇಳ್ಕೊಟ್ರೆ ಮುಂದೆ ಅವ್ರು ಹೆಂಗ್ ಬೇಕಾದ್ರೂ ಬದುಕ್ತಾರೆ. ಸೊ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಈ ಟೈಮನ್ನ ಇನ್ವೆಸ್ಟ್ ಮಾಡಿ ಮಕ್ಕಳಿಗೆ. ಆಮೇಲೆ ಅವರು ವಂಡರ್ಫುಲ್ ಆಗಿ ಬೆಳೀತಾರೆ. ಅದಂತೂ ನಿಮ್ಗೆ ಪ್ರೆಗ್ನೆನ್ಸಿನಲ್ಲೇ ಗೊತ್ತಾಗುತ್ತೆ ನಿಮ್ ಮಕ್ಕಳು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ. ಅಂಡ್ ನಿಮ್ಗೆಲ್ಲ ಅನುಷಾ ಮ್ಯಾಮ್ ಸಿಕ್ಕಿದ್ದಾರೆ, ಗ್ರೇಟ್. ಅವ್ರು ಏನಾದ್ರು ಹೇಳಿದ್ರೆ ಖಂಡಿತ ಅದನ್ನ ಫಾಲೋ ಮಾಡಿ. ನಾನು ಅವ್ರು ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಅವ್ರಿಲ್ಲ ಅಂದ್ರೂ ಹೇಳ್ತೀನಿ. ಏನಾದ್ರೂ ಆಕ್ಟಿವಿಟಿ ಕೊಟ್ರೆ ಮಾಡಿ. ನಿಮ್ಗೆ ಯಾವ ಟೈಮ್ ಫ್ರೀ ಆಗುತ್ತೆ ಆ ಟೈಮಲ್ಲಿ ಮಾಡಿ, ಕಂಪ್ಲೀಟ್ ಮಾಡಿ. ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಏನಾದ್ರೂ ತುಂಬಾ ಪ್ರೆಗ್ನೆನ್ಸಿನಲ್ಲಿ ಮೂಡ್ ಸ್ವಿಂಗ್ ಆಗ್ತಾ ಇದೆ, ನಂಗೆ ಇದಾಗ್ತಾ ಇಲ್ಲ ಅಂದ್ರೆ ಬರೀರಿ. ಬರ್ದು ಅದನ್ನ ಬರ್ನ್ ಮಾಡ್ತಾ ಹೋಗಿ. ನಿಮ್ಗೆ ಫ್ರೀ ಅನ್ಸುತ್ತೆ. ಯಾವಾಗ ನಾವು ಹೊರಗಡೆ ಹಾಕ್ತಿವಿ ನಮ್ಗೆ ಅವಾಗ ಟೆನ್ಷನ್ ಇರಲ್ಲ. ಒಳಗಡೆ ಇಟ್ಕೊಂಡಷ್ಟು ನಮ್ಗೆ ಅದು ಪೇನ್ ಆಗ್ತಾ ಹೋಗುತ್ತೆ. ಯಾರಾದ್ರೂ ಏನಾದ್ರೂ ಹೇಳ್ತಾರೆ, ಹಂಗ್ ಮಾಡು ಹಿಂಗ್ ಮಾಡು ಅಂತ. ಕೆಲವರು ತುಂಬಾ ಕೆಲಸ ಮಾಡು ಅಂತಾರೆ. ಬಟ್ ಎಲ್ಲಾರ್ಗೂ ಎಲ್ಲಾ ಸಿಚುವೇಶನ್ ಸೇಮ್ ಇರಲ್ಲ. ಸೊ ಎಲ್ಲದನ್ನು ಅದೇನಾದ್ರೂ ಆ ತರದ್ ಸಿಚುವೇಶನ್ ಇದ್ರೆ ಬರ್ನ್ ಮಾಡಿ. ಇಲ್ಲ ಅವರು ಇನ್ನು ಕೆಲವೊಂದು ಆಕ್ಟಿವಿಟೀಸ್ ನ ಹೇಳ್ತಾರೆ, ಅದನ್ನ ಕಂಪ್ಲೀಟ್ ಮಾಡ್ಕೋತಾ ಹೋಗಿ. ವೀಕೆಂಡ್ ಅಲ್ಲಾದ್ರೂ ಟ್ರೈ ಮಾಡಿ. ಸೊ ಬಟ್ ಎಲ್ಲಾನು ಮಾಡಿ. ಈ ಮಂತ್ಸ್ ಏನಿದೆ ನಿಮ್ ಮಗುನ ರೂಪ್ಸೋಕೆ ತುಂಬಾ ಹೆಲ್ಪ್ ಮಾಡುವಂತ ಟೈಮ್ ಇದು. ಮುಂದೆ ಏನ್ ಮಾಡ್ತೀರಾ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರ ಸೋಲ್ ಏನ್ ಚೂಸ್ ಮಾಡ್ಕೋತದೆ, ಹೆಂಗ್ ಮಾಡ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಈ ಟೈಮ್ ಏನಿದೆ ಅದು ನಮ್ಗೆ ಜವಾಬ್ದಾರಿ. ನಾವು ಕರೆಕ್ಟ್ ಆಗಿ ಮಾಡ್ಬೇಕು. ಸೊ ನೀವ್ ಆಕ್ಟಿವ್ ಆಗಿರಿ, ನಿಮ್ ಮಗು ಕೂಡ ಆಕ್ಟಿವ್ ಆಗೇ ಇರುತ್ತೆ. ಎಲ್ರಿಗೂ ಒಳ್ಳೆ